ವಂಶಿ ತುಪ್ಪ ಉಪ್ಪಿನಕಾಯಿ ತಂದ್ಯಮ್ಮ. ಬಂದೆ. ತಗೊಂಡ್ ಬಾ. ನಮ್ ಕೃಷ್ಣಂಗೆ ತುಪ್ಪ ಉಪ್ಪಿನಕಾಯಿ ಹಾಕಿ ಅನ್ನ ಕಲಿಸ್ಕೊಟ್ಟ ಅಂದ್ರೆ ಅದೆಷ್ಟು ತಿಂತಾ ಇದ್ನೋ ಏನೋ, ಪಂಚಪ್ರಾಣ ಅವನ್ಗೆ. ಹೌದಮ್ಮ, ಉಪ್ಪಿನಕಾಯಿ ಬಟ್ಲನ್ನ ಅಲ್ಲೇ ಎಲ್ಲಾದ್ರೂ ಬಚ್ಚಿಟ್ಬಿಡು. ಇಲ್ದೆ ಹೋದ್ರೆ ಕಣ್ಮುಚ್ ಕಣ್ ತೆಗಿಯೋಷ್ಟರಲ್ಲಿ ಖಾಲಿ ಮಾಡ್ಬಿಡ್ತಾನೆ. ಒಂದ್ ನಿಮಿಷ, ನಿಮ್ಗೆ ಪ್ಲೇಟ್ ತರ್ತೀನಿ. ಏನಕ್ಕೆ ನಮಗೆ ಸಪ್ರೇಟ್ ಆಗಿ ಅಮ್ಮ ಕೊಡ್ತಾರೆ, ನಾವು ಮಕ್ಕಳ ತರ ತಿಂತೀವಿ ಆಮೇಲೆ. ವಿಶಾಲು, ಬೇಗ ಕಲ್ಸು, ನನಗ್ ಭಯಂಕರ ಹಸುವಾಗ್ತಾ ಇದೆ. ಬೇಗ ತಗೊಳ್ಳಿ, ಕೈ ಹಾಕಿ, ಗೊತ್ತಾಗತ್ತೆ ಎಷ್ಟು ಬಿಸಿ ಇದೆ ಅಂತ. ಮೊದಲನೇ ತುತ್ತು ಯಾರಿಗೆ ಕೊಡ್ಲಿ? ತಗೊಳ್ಳಿ, ನಮ್ಮ ಯಜಮಾನ್ರಿಗೆ ಇದು ತಗೊಳ್ರಿ. ನೋಡಿದ್ರ ಇದನ್ನ ನೋಡ್ತಾ ಇದ್ರೆ ನನಗೆ ನಮ್ ತೋಟದ ನೆನಪಾಗುತ್ತೆ. ಕೆಲಸ ಇದ್ದಾಗ ಸಾಕಷ್ಟು ಜನ ಆಳ್ಗಳು ಬಿಡೋರು. ಅಲ್ಲಿ ಆಲ್ಮರದ ಕೆಳಗಡೆ ಕೂತ್ಕೊಳ್ತಿದ್ವಿ ಊಟಕ್ಕೆ. ಇವಳು ಬುತ್ತಿ ತಗೊಂಡ್ ಬರೋಳು. ಬಿಸಿ ಬಿಸಿ ಮುದ್ದೆ, ಅನ್ನ, ಸಾರು, ಮೊಸರು, ಮಜ್ಜಿಗೆ, ಉಪ್ಪಿನಕಾಯಿ ಎಲ್ಲ ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂತಾ ಇದ್ವಿ. ಏನ್ ಮಜಾ! ಸ್ವರ್ಗ ಅಂದ್ರೆ ಸ್ವರ್ಗ. ಹಾಗಾದ್ರೆ ನಮ್ಮನ್ನು ನಿಮ್ಮೂರು ಕರ್ಕೊಂಡೋಗಿ. ಅಯ್ಯಯ್ಯೋ, ಯಾರ್ ಬೇಡ ಅಂತಾರೆ? ಬಂದ್ಬಿಡಮ್ಮ, ಕಬ್ ಕಡಿಯಕ್ ಸರಿಯಾಗಿ ಬಂದ್ಬಿಡು. ಆಲೆ ಮನೆ ಹಾಕ್ಬಿಡ್ತೀವಿ, ಬೆಲ್ಲ ತಿನ್ಬೋದು. ಹಂಗೆ ಕಬ್ಬಳಂ ಜಾತ್ರೆ ಇರ್ತತೆ. ಹೌದಾ? ನಾನಂತೂ ಒಂದ್ ವಾರ ಫಿಕ್ಸು ನಿಮ್ಮೂರಲ್ಲೇ ಇರ್ತೀನಿ. ಪೂಜಾ, ನೀನೇಗೋ ಮದುವೆ ಆಗ್ಬೇಕು ಅಂತ ಇದೆಯಲ್ಲ, ಅಲ್ಲಿ ಯಾವ್ದಾರ ಹುಡುಗ ನೋಡ್ಕೊಬಿಡು. ಯಾಕೆ ಬಂದ್ಬಿಡು. ನಿಂದು ಹೆಂಗಿದ್ರು 4-5 ಸಬ್ಜೆಕ್ಟ್ ಡಮ್ಮನತ್ತಲ್ವಾ? ಅಲ್ದನ ಕರು ನೋಡ್ಕೊಳಕ್ಕೆ ಜನ ಬೇಕಂತೆ. ನೀನು ಬಾ.